ದಾಂಡೇಲಿಯಲ್ಲಿ ಜನಮನರಂಜಿಸಿದ ಶಿವಶಕ್ತಿ ಗುಳಿಗ ಯಕ್ಷಗಾನ ಪ್ರದರ್ಶನ. ಜಿ ರಾಘವೇಂದ್ರ ಮಯ್ಯ ಮತ್ತು ಕೋಡಿ ವಿಶ್ವನಾಥ್ ಗಾಣಿಗ ಇವರ ಸಾರಥ್ಯದ ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿ ಹಾಲಾಡಿ ಕುಂದಾಪುರ ತಾಲೂಕು ಇವರ ವತಿಯಿಂದ ದಾಂಡೇಲಿಯ ಕಲಾಶ್ರೀ ಸಂಸ್ಥೆಯ ಸಹಕಾರದೊಂದಿಗೆ ನಗರದ ಕುಳಗಿ ರಸ್ತೆಯ ಶ್ರೀ ವಿದ್ಯಾಧಿರಾಜ ಸಭಾಭವನದಲ್ಲಿ ನಡೆದ ಶಿವಶಕ್ತಿ ಗುಳಿಗ ಎಂಬ ಉಚಿತ ಯಕ್ಷಗಾನ ಪ್ರದರ್ಶನವು ಅತ್ಯದ್ಭುತವಾಗಿ ಜರುಗಿ ಅಪಾರ ಜನಮನ ರಂಜಿಸಿತು. ಇದೇ ಸಂದರ್ಭದಲ್ಲಿ ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿಯ ಪರವಾಗಿ ಕಲಾಶ್ರೀ ಸಂಸ್ಥೆಯ ಅಧ್ಯಕ್ಷರಾದ ಎಸ್ ಪ್ರಕಾಶ್ ಶೆಟ್ಟಿ ಮತ್ತು ಉದ್ಯಮಿ ವಿಶ್ವನಾಥ್ ಶೆಟ್ಟಿ ಅವರನ್ನು ಮೇಳದ ಮುಖ್ಯಸ್ಥರಾದ ಜಿ ರಾಘವೇಂದ್ರ ಮಯ್ಯ ಮತ್ತು ಕೋಡಿ ವಿಶ್ವನಾಥ್ ಗಾಣಿಗ ಅವರು ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಕಲಾಶ್ರೀ ಸಂಸ್ಥೆಯ ಪದಾಧಿಕಾರಿಗಳಾದ ಸುರೇಶ್ ಕಾಮತ್, BN ವಾಸರೆ, ಸುಧಾಕರ್ ಶೆಟ್ಟಿ, ಸಂಜೀವ್ ಮಗವೀರ್, ಶೇಖರ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ಯಕ್ಷಗಾನ ಕಲಾವಿದರ ಮನೋಜ್ಞ ಅಭಿನಯ ಗಮನ ಸೆಳೆಯಿತು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯ ಬಗ್ಗೆಯೂ ಕಲಾವಿದರು ಆಡಿದ ಮಾತುಗಳು ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಾಡಿಸಿತು. ಈ ದೇಶದ ಮಹಿಳೆಯರಿಗಿರುವ ಪೂಜ್ಯ ಸಂಸ್ಕೃತಿಯ ಬಗ್ಗೆ ನೀಡಿದ ವಿವರಣೆ ಅತ್ಯುತ್ತಮವಾಗಿತ್ತು. ಇನ್ನು ಎರಡನೇ ಮದುವೆಯಾದ ಬಗೆಯ ವಿವರಣೆಯಂತೂ ವಾರೆವ್ವಾ ಎಂದೆನಿಸಿತು. ಒಟ್ಟಿನಲ್ಲಿ ಅತ್ಯುತ್ತಮ, ಅಮೋಘ, ಅವಿಸ್ಮರಣೀಯ ಯಕ್ಷಗಾನವನ್ನು ನೋಡಿದ ಸುಂದರ ಸಮಯ ಪ್ರೇಕ್ಷಕರದ್ದಾಗಿತ್ತು. ಈ ಯಕ್ಷಗಾನ ಪ್ರದರ್ಶನವನ್ನು ನೋಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದ ಯಶಸ್ಸಿಗೆ ಕಲಾಶ್ರೀ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಕಲಾವಿದರು ಶ್ರಮಿಸಿದ್ದರು. ಮಹಾಗಣಪತಿ ಯಕ್ಷಗಾನ ಮಂಡಳಿ ಆಲ್ರೆಡಿ ಮತ್ತು ಕೋಡಿ ವಿಶ್ವನಾಥ ಗಾಣಿಗ ಅವರ ಒಂದು ಜೊತೆಗೆ ದಾಂಡೇಲಿಯಲ್ಲಿ ಶಿವಶಕ್ತಿ ಗುಳಿಗ ಎನ್ನುವಂಥ ಸಾಮಾಜಿಕ ಅಂದರೆ ದೈವಿ ಒಂದು ಸಂದರ್ಭವನ್ನು ಹೊಂದಿರುವಂಥ ಆಡಿರುತ್ತಾರೆ. ಇನ್ನು ಮುಂದೆ ಕೂಡ ಬಹಳಷ್ಟು ಹಾಸ್ಯಮಯವಾದಂಥ ಯಕ್ಷಗಾನ ಇದೆ. ದಾಂಡೇಲಿಯ ನಮ್ಮ ಸಂಸ್ಥೆಗೆ ಎಲ್ಲ ಸಹಕರಿಸಿದಂಥ ಪ್ರತಿಯೊಬ್ಬ ದಾಂಡೇಲಿಯ ಎಲ್ಲರನ್ನ ಮತ್ತೊಂದು ಗಮನಿಸ್ತಾ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ವಂದಿಸುತ್ತಾ ಈ ಹಾಲಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ದೇವಸ್ಥಾನದಲ್ಲಿ ಕೂಡ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ವಂದನೆ ಮಾತನಾಡುತ್ತೇನೆ. ಯಕ್ಷಗಾನ ಬಗ್ಗೆ ಕೆಟ್ಟವನ್ನ ಯಾಕೆ ಹೇಳಿದೆ? ನಿಮ್ಮ ಹಳೆಯ ಅಪರಾಧದಿಂದ ಅನುಮಾನವಿಲ್ಲ. ಕದ್ದ ಪ್ರಶ್ನೆ ಅಲ್ಲ. ನಮ್ಮ ನಾಡಿಗೆ ದಾಳಿ ಇಟ್ಟವ. ಹೌದು, ನಮ್ಮ ನಾಡಿಗೆ ದಾಳಿ ಇಟ್ಟವ ನೀವು. ಬಾಹುಜನಿಗೆ ಭೂಮಿ ಫಲ ಇದ್ದವ ಪಡೆಯಬೇಕು. ಎಂತೆಂತ ರಾಜಕಾರಣ ಆಗ್ತದೆ. ನಿನ್ನೆ ರಾತ್ರಿ ಇದ್ದವರಿಗೆ ಇವತ್ತು ಅಧಿಕಾರ ಇರುವುದಿಲ್ಲ. ಅದು ಕಾಲ ಹೇಳಲಿಕ್ಕೆ ಆಗುದಿಲ್ಲ. ಹಿಂದೆ ನೀವು ಸೋತು ಓಡಿ ಹೋದವ ಮತ್ತೆ ಈ ನಾಡನ್ನ ಪಡೆಯೋದಕ್ಕೆ ಬಂದೆಯಲ್ಲ. ಯಾವುದಕ್ಕೂ ಋಣ ಎನ್ನುವುದು ಬೇಕು. ಋಣದ ಬಂದ ರೂಪ ಇದು ಗಂಡು ಮಕ್ಕಳಿಗೆ ಸೀಮಿತವಾದ ಪ್ರದೇಶ. ನಮ್ಮಂತಹ ಚೌಪಟ್ಟವಲ್ಲದೆ ಹೋರಾಡಬೇಕಾದಂತಹ ಈ ಕ್ಷೇತ್ರಕ್ಕೆ ಹೆಣ್ಣಾದ ನೀರು ಬಂದಿರಲ್ಲ.
ಸಿಟ್ಟಿನ ಹುಟ್ಟಲಿದ್ದ ಹುಳ ಹಾಕ್ತೇವೆ. ಅದೇ ಹೇಳುದು. ಅದಲ್ಲ ಜನನಿ ಜನ್ಮಭೂಮಿಚ್ಚ ಸ್ವರ್ಗಾದ ಬಿದರಿಯ ಸೇವೆ. ಇದು ನನ್ನ ತಾಯಿನಾಡು. ಸ್ವಾಭಿಮಾನ, ಹೌದು. ಅಭಿಮಾನ, ಹಾ. ಬದ್ಧತೆ ಹೌದು. ಬಹಳ ಒಳ್ಳೆಯದು. ಅಜಂಪದ ಅಧಿಕಾರಿ ರವಿ ಕೀರ್ತಿ ಅವರ ಮಗಳು ಪೂರ್ಣಿಮಾ ನಾನು. ಓ ನೀನ ನಾನೇ. ಯಾವ ಎಷ್ಟು ಇಷ್ಟು ಭಯವಾಗಿದೆಯಲ್ಲವೇ? ನಾನು ಕೇಳಿದ್ದು ಮೊನ್ನೆ ಮೊನ್ನೆ ಹುಟ್ಟಿದ ಮಕ್ಕಳು ಎಂಬ ಹಾಗೆ. ವರ್ಷ ಹೆಚ್ಚಿಗೆಯಾಗಲಿಲ್ಲ. ಹೆಚ್ಚಾಗಿಲ್ಲ. ಹುಡುಗಿ ನಿನಗೆ ಈ ಕ್ಷೇತ್ರ ಯೋಗ್ಯವಾದದಲ್ಲ. ತಂದೆಯ ಸಹಾಯಕ್ಕೆ ಇನ್ನೊಬ್ಬ ಗಂಡು ಮಗ ಇದ್ದಾನಲ್ಲ, ಅವ ಇದ್ದಾರೆ. ಬಾಯಿಗೆ ಬಂದ ಹಾಗೆ ವಿಚಾರಿಸುತ್ತಾ ಇದ್ದೀಯೋ. ಬಂದು ಸೇರುವವರೆಲ್ಲರೂ ಕೂಡ ಮೂಢನಂಬಿಕೆಯನ್ನು ಆರಾಧಿಸುವರು ಎನ್ನುವ ಹಾಗೆ. ಇದು ಮೂಢನಂಬಿಕೆಯಾದ ಆಚರಣೆ ಅಲ್ಲ, ಇದು ಸತ್ಯದ ಆಚರಣೆ ಎನ್ನುವುದನ್ನು ನಿನ್ನ ಬಾಯಿಗೆ ತೋರಿಸಿಯೇ ಕೊಡ್ತೇನೆ. ಅಷ್ಟು ಮಾತ್ರ ಅಲ್ಲ, ದೈವ ಏನು ದೇವರೇನು ಎನ್ನುವ ತಿಳಿಯದೆ ಬಾಯಿಗೆ ಬಂದ ಹಾಗೆ ಆಡ್ತಾ ಇದ್ದೀಯಂತಾರೆ. ದೈವ ಏನು ದೈವ ಎಷ್ಟು ಎನ್ನುವುದನ್ನು ತೋರಿಸಿಕೊಡ್ತೇನೆ. ನಿನ್ನ ಹಣ ನನ್ನ ಪಾದಕ್ಕೆ ಮರೆಯಬೇಕು.
ಯುದ್ಧವಾಗುವುದು. ಬಾಯಿ ಬಜ್ಜಿ ಹಾಕಿದ್ದೆ. ಯಾರು ಅದು ಹಿರಿಯವರು ಹಾಕಿದ್ದಾರೆ, ಎಲ್ಲರಿಗೂ ಹಾಕೋ ಹಿರಿಯವರೇ, ಮತ್ತೆ ಸಣ್ಣ ಮಕ್ಕಳು ಹಾಕೋದಿಲ್ಲ. ಏನ್ ಮಾಡ್ತೀನಿ? ನೀವೇನೋ ಸಾಯ್ತೀರಿ ಪ್ರೀತಿ ಪ್ರೇಮ ಅಂತ ಹೇಳಿ. ಪಾಪ ಅಪ್ಪ ಅಮ್ಮನ ಪರಿಸ್ಥಿತಿ ಏನಾಗಬಾರ್ದು, ಅವನ ಬಗ್ಗೆ ಆಲೋಚನೆ ಮಾಡಿದೀವಲ್ಲ, ಕಣ್ಣು ಕೈ ಹಾಕ್ಬಿಡಿ. ಅಲ್ಲಿ ಕಿತ್ತು ಬೀಸಾಡ್ತೇನೆ. ಏನೋ ನಾನು ಒಳ್ಳೆ ಹುಡುಗ ಇದ್ದ ಸ್ವಲ್ಪ ಜಾಗೃತ ಅವಸ್ಥೆ ಬಂದು ನಿನಗೆ ನೀತಿ ಮಾತ್ರ ಹೇಳ್ತಾ ಇದ್ದೆ. ಇದೋ ನಾನು ಆಶ್ರಮಕ್ಕೆ ಹೋಗಿದ್ದೆ. ಯಾರ ಮದುವೆ ಬೇಡ, ಪ್ರೀತಿ ಬೇಡ, ಪ್ರೇಮ ಬೇಡ. ಇನ್ನೊಮ್ಮೆ ಹೀಗೆ ಕೇಳಿದ್ದಾಯ್ತು. ಮತ್ತೆ ಎಲ್ಲಾದ್ರೂ ಬಂದು ನನ್ನನ್ನು ಪ್ರೀತಿ ಮಾಡ್ತೀರಾ, ನನ್ನನ್ನು ಪ್ರೇಮಿಸ್ತೀರಾ ಅಂತ ಕೇಳಿ ಜಾಗ್ರತೆ. ಪ್ರೀತಿ ಪ್ರೇಮದ ವಿಷಯ ಕೇಳಲಿಕ್ಕಿಲ್ಲ. ಕೇಳು ಮನಸ್ಸಿದ್ರೆ ಬರೋ ವರ್ಷ ಮದುವೆ ಆಗ ಕೇಳು. ಕಳ್ಳ ಅದ ಕಳ್ಳ, ಅದ ಕಳ್ಳ. ಅದು ಕೊಯ್ದು ನೋಡಿದ್ರೆ ನಾನು ಆಗುದಿಲ್ಲ ಅಂತ ಹೇಳಿ ನೋಡುವ ನೀವು ಏನು ಹೇಳ್ತೇವೆ ಎನ್ನುವುದಾಗಿ. ಮನಸ್ವಿ ಮನವು ಬೆರೆತರೇನೆ ಬಾಳು ಸುಂದರ ಅಂತ ಹೇಳಿದ್ರು. ನಿನ್ನನ್ನು ಇಷ್ಟಪಟ್ಟೆ. ಯಾಕೆ? ನಿನ್ನ ಗುಣಕ್ಕೆ ನಾನು ಇಷ್ಟಪಟ್ಟೆ ಬಿಟ್ರೆ ನಿನ್ನ ರೂಪಕ್ಕೆ ಅಥವಾ ನಿನ್ನಲ್ಲಿ ಏನೂ ಇಲ್ಲ, ನೀನು ಕಣ್ಣೀರಿಟ್ಟುಕೊಂಡೆ. ಅದಕ್ಕಾಗಿ ಖಂಡಿತ ಅಲ್ವೇ ಅಲ್ಲ. ನಿನ್ನಲ್ಲಿ ಕೈ ಜೋಡಿಸಿ ಒಂದು ವಿನಂತಿ ಮಾಡಿಕೊಳ್ತೇನೆ. ಏನು? ಅಮ್ಮನನ್ನು ಕಳೆದುಕೊಂಡ ನೋವಿನ ಮಾಸಲಿಲ್ಲದೊಂದಿಗೆ ಆ ನೋವು ಹಸಿಯಾಗಿ ಉಂಟು. ನನ್ನಮ್ಮನ ಸ್ಥಾನ ತುಂಬುವುದಕ್ಕೆ ನೀನು ಬರ್ತೀಯಂತಾದ್ರೆ ನನ್ನಪ್ಪನ ಬದುಕಿಗೊಂದು ಒಳ್ಳೆಯ ಮಗಳಾಗಿ ಒಳ್ಳೆಯ ಸೊಸೆಯಾಗಿ ನನ್ನ ಮನೆ ತುಂಬುತ್ತೀಯಂತಾದ್ರೆ ಧಾರಾಳವಾಗಿ ಹಾಗೆ ಇರುವುದು ನನ್ನ ಯೋಗ ಅಂತ ತಿಳಿದುಕೊಳ್ತೇನೆ. ದಿನದಕ್ಕೂ ನನ್ನ ಅಪ್ಪನ ಮನಸ್ಸಿಗೆ ನೋವು ಕೊಡಬಾರ್ದು. ಆಯ್ತು, ಸರಿ. ಒಂದು 4 ವರ್ಷ ಬಿಟ್ಟು ಮದುವೆ ಆಗ್ತೇನೆ, ಆಯ್ತಾ? 4 ವರ್ಷ ಬೇಡ, ಒಂದು 30 ವರ್ಷ ಬಿಟ್ಟು ಆಗ್ಬೋದು. ಅಲ್ಲಿಗೆ 60 ಆಗ್ತದೆ. 30 ವರ್ಷ ಹೋದ್ಮೇಲೆ ನಾವು ಹೇಗಿರ್ತೀವಿ ಅಂತ ಕಲ್ಪನೆ ಮಾಡ್ಕೊ. ಇದು ನನ್ನ ಬಾಯಿ ನಮ್ಮಿಬ್ಬರ ಮುಖದಲ್ಲಿ ನೋಡ್ಲಿಕ್ಕೆ ಆಗದೆ ಇರುವಷ್ಟು ಚಂದ ಆಗ್ತೇವೆ. ಮದುವೆ ಅಲ್ಲ, ಮದುವೆ. ಅಲ್ಲೆಲ್ಲ ಮದುವೆ ಆದ್ಮೇಲೆ ಮುದುಕಿಯರ ಮದುವೆ ವಿಶೇಷ ಆಕರ್ಷಣೆ. ಶುರು ಮಾಡಿದ ಜೀವನವನ್ನು ಮುಗಿಸಿದ ಬಳಿಕ ಅಪ್ಪನಿಗೆ ವಿಷಯವನ್ನು ಹೇಳಿ ನನ್ನ ಮದುವೆ ಆಗ್ತೇನೆ. ಹೌದಾ? ನಾನು ಆಶ್ರಮಕ್ಕೆ ಹೋಗಲೇ ಇಷ್ಟೇ ಹೋಗ್ತೇನೆ. ಹೋಗದೆ ಉಳಿಲಿಕ್ಕೆ ಆಗುತ್ತದ? ಇಷ್ಟ ಆಗ್ತದೆ ಚಿನ್ನ. ಅಡ್ಡ ಹಾಕುವ ಮಾತ್ರ ಅಲ್ಲ, ಏನಾದ್ರು ಲಂಚ ಕೊಟ್ಟು ಮಾತ್ರ ಬಿಡ್ತಾನೆ, ಎಂದು ಬಿಡುವುದೇ. ಎಂತ ಸೋಲು ಮಾಡಿದರೆ ಆಡುವ ಮಾತು ಸತ್ಯ ಆಯಿತು. ಶರೀರದ ಸಂತೆ ಒಂದು ನದಿ ಹಿಡ್ಕೊಂಡು ತಲೆ ಬೋಸ್ತದಂತೆ. ಹಾಗೆ ಗ್ರಾಚಾರ ಬಿಟ್ಟಿದಾಗ ಎಲ್ಲಿ ಹೋದ ಪ್ರಯೋಜನ ಆಗುವುದಿಲ್ಲ. ಏನ್ ಮಾಡೋಣ? ರವಿ ಕೀರ್ತಿಯಲ್ಲಿ ಗೆಲುವಾಯಿತು, ಅವನ ಮಗಳಿಂದ ಸೋಲಾಯಿತು. ಬೇರೆ ಯಾರಿಂದ ಪೆಟ್ಟಿದ್ದು ಕೊಟ್ಟಿಲ್ಲ, ಹೆಣ್ಮಕ್ಳಿಂದ ಪೆಟ್ಟಿದ್ದುದಾಯ್ತಲ್ಲ ಮಾರಾಯ. ಬರುವಾಗ ಒಂದು ಮಾತು ಹೇಳ್ತೀನಿ, ಒಂದು ಗತಿ ಕಾಣಿಸ್ತೀನಿ ಎನ್ನುವ ಹಾಗೆ. ಏನ್ ಮಾಡೋಣ? ಸ್ವಾರ್ಥ ರಾಜಕಾರಣ ಮಾಡಿದವ ಕೌರವ, ಕುಟಿಲ ರಾಜಕಾರಣ ಮಾಡಿದವ ಶಕುನಿ, ಕುಶಲ ರಾಜಕಾರಣ ಮಾಡಿದವ ಕೃಷ್ಣ. ಸ್ವಾರ್ಥ ಹಾಗೂ ಕುಟಿಲ ಎರಡು ಪ್ರಯೋಜನ ಆಗಲಿಲ್ಲ, ಕುಶಲ ರಾಜಕಾರಣ ಒಳಿತಾಗಿದೆ. ಹಾಗಾಗಿ ನೇರವಾದ ದಾರಿಯಿಂದ ಗುರಿ ತಲುಪುವುದಕ್ಕಾಗುವುದಿಲ್ಲ ಅಂತಾದ್ರೆ ಒಳದಾರಿ ಹಿಡಿಯುವುದು ಅನಿವಾರ್ಯ. ಕಾಣುವುದಕ್ಕೆ ನಾವು ಸಭ್ಯರಾಗಿರಬೇಕು, ಗೋಮುಖದ ವ್ಯಾಖ್ಯಾನವಾಗಬೇಕು.
ವ್ಯಾಕ್ರಮುಖ ಗೋವು. ಅಂದ್ರೆ ವ್ಯಾಘ್ರ ಹೌದು. ಹಾಗಲ್ಲ, ಕಾಣುವುದಕ್ಕೆ ವ್ಯಾಕರಣದ ರೀತಿಯಲ್ಲಾದ್ರೂ ಮನಸ್ಸು ಗೋವಿನಂತೆ ಮತ್ತೆ ಹೇಳ್ಬೇಕೆ ಅಲ್ವಾ? ಆದ್ರೆ ಇವತ್ತು ನಿನ್ನ ಪ್ರಾಣವನ್ನು ಉಳಿಸಿರುವುದು ನನ್ನ ಅಪ್ಪ. ಆದ್ರೆ ನಿನ್ನ ಪರಾಕ್ರಮ, ನಿನ್ನ ಈ ಸೌಂದರ್ಯವನ್ನ ಕಂಡಾಗ ನಿಜಕ್ಕೂ ಮನಸ್ಸು ಅಂತ ಹೌದೇ? ಖಂಡಿತವಾಗಿ ನಿಮ್ಮನ್ನು ಕರೆಸಿಕೊಂಡದ್ದು ಯಾಕೆ ಗೊತ್ತಾ? ಯಾಕೆ? ನಮ್ಮ ಮನೆಯಲ್ಲಿ ಮದುವೆ ಇದೆ. ಯಾಕೆ ಹೋಗ್ತದ ನಿಮ್ ಬಾಳ್ತಿನ ಕಾಲಕ್ಕೆ? ನಂಗೆ ಒಂದ್ 2ನೇ ಮದುವೆ ಆಯ್ತು. ಇನ್ನು ನಮ್ದು ನಿಮ್ಗೆಲ್ಲ ಇನ್ನು ಮದುವೆ ಇಲ್ಲ. ಇನ್ನು ಮದುವೆ ಆಗುವುದು ಒಂದೇ ದಿವಸ. 4 ಜನ ಬಿದ್ರ ಮೇಲೆ ಹೊತ್ಕೊಂಡು ಹೋಗುವಾಗ ಊರವರೆಲ್ಲ ಒಟ್ಟಾಗಿ ಶ್ರೀಮಂತ ಗೋವಿಂದಾರಿ ಗೋವಿಂದ. ಎಷ್ಟು ಜನ ನಾವು ಎಷ್ಟು ಬೇಗ ಹೋಗ್ತೇವೆ ಅಂತ ಕಾಯ್ತಾ ಇದ್ವಿ ನೋಡಿ. ಎಲ್ಲ ಕುತ್ಕೊಂಡು ಗೋವಿಂದ ಆಗ್ತಾ ಇದ್ದಾರೆ. ಆ ದಿವಸ ಮಾತ್ರ ಮದುವೆ. ಏನ್ ಹೇಳಿಕ್ಕೆ ಹೊರಟಿದ್ದೀಯ? ಮತ್ತೆ ಈಗ ಬಾಳ್ತಿನ ಕಾಲಕ್ಕೆ ಹೋಗ್ತದ? ನನ್ನ ಮಕ್ಕಳಿಗೆ ಮದುವೆ ಅಂತ ಹೇಳಿ. ಅಂತ ಹೇಳಿದ್ರೆ ನಿಮ್ಮ ಮದುವೆ ಅಲ್ಲ. ಅಲ್ಲ ಅಲ್ಲ, ಈಗ ನಿಮ್ಮ ಮಕ್ಕಳು ಪ್ರಾಯ ಸಮರ್ಥರಾಗಿದ್ದಾರೆ. ಹೌದೌದು. ಹಾಗಾಗಿ ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗಬೇಕು. ಕೇಳಿದ್ದೇನೆ ಅವ್ರು ಹೇಳಿದ್ದು. ಅಲ್ಲ ಸುಳ್ಳೆಲ್ಲ. ನೀವು ನನ್ನ ಈ ಮುಖದಲ್ಲಿ ಮದುವೆ ಮಾಡುವುದಾದ್ರೆ ಚಪ್ರ ತಕ ಬಂದೆಲ್ಲ ಹಾಕ್ತೀರಿ. ಎಂತ ಅಡುಗೆ ಮಾಡ್ಲಿಕ್ಕೆ ಒಲೆ ಅಂತ ನನ್ನ ಮೂಗಿಗೆ ಕೊಡಕಿ ತಂದು ಸುಳಿತೀರಿ. ಪಾಯಸ ದಂಡೆ ತಂದು ನನ್ನ ಬಾಯಿ ಮೇಲೆ ಇಡ್ತೀರಿ. ಅದಿಷ್ಟು ಮಾಡಿದ್ರು ಮಾಡಬಹುದು. ಊಟ ಆದ ಮೇಲೆ ಕೈ ತೊಳೆಯಲಿಕ್ಕೆ ನೀರಿನ ವ್ಯವಸ್ಥೆಯಲ್ಲಿ ಮಾಡ್ತೀರಿ. ಹಾಗೆಲ್ಲ ಹೇಳಿ. ನಿಮ್ಮ ಮುಖೇನಾ? ಅಂದ್ರೆ ನನ್ನ ಮುಖಾಂತರವಾಗಿ ಮದುವೆ ನಾ ಮಾಡ್ತಿ ಕೊಡ್ತೇನೆ. ತಲೆ ಬಿಸಿ ಮಾಡುವ ಅಗತ್ಯವೇ ಇಲ್ಲ. ಸ್ವಾಮಿ, ಓ ಮದುವೆ ಅಂತ ತೀರ್ಮಾನ ಆಯ್ತು. ಹೆಂಡತಿಯನ್ನು ಕರ್ಕೊಂಡು ಬಂದ್ಬಿಟ್ಟು ಮಗನಿಗೆ ಕರ್ಕೊಂಡು ಊರಿಗೆಲ್ಲ ಯಾರು ಸ್ವಾಮಿ ಅರ್ಥ ಮಾಡಿಸುವುದು? ಅವನು ಹೋಯ್ತ ಆಯ್ತು. ಇದು ನನ್ನ ಮಗಳಲ್ಲ. ಇದು ನನ್ನ ದೇವರು ಕೊಟ್ಟ 2ನೇ ಹೆಂಡತಿ. ಸಾಧನೆ. ಮತ್ತೆ ಸಾಧನೆ ಮಾಡಬೇಕು ಸ್ವಾಮಿ. ಹುಟ್ಟಿನಿಂದ ಸಾಯುವ ತನಕ ಯಾವ ವ್ಯಕ್ತಿ ಸಾಧನೆಯನ್ನು ಮಾಡ್ತಾ ಇರ್ತಾನೋ ಅವನು ಜೀವನದ ಉತ್ತುಂಗ ಗತಿಯನ್ನು ಹೇಳಲಿಕ್ಕೆ ಸಾಧ್ಯ ಉಂಟಂತೆ. ಎಲ್ಲಿವರೆಗೆ ನಾ ಸಾಧನೆ ಮಾಡಿದ್ದೆ ಅಂತ ಹೇಳಿದ್ರೆ ನಿಮ್ಮ ಮದುವೆ ಎಲ್ಲ ಎಂತ? ನಮ್ಮಿಬ್ಬರು ಮದುವೆಗಾದ ವೈಭವ ನೋಡ್ಬೇಕು. ನಮ್ಮಿಬ್ಬರು ಮದುವೆಗಾದ ಊಟದ ಜನ ನೋಡ್ಬೇಕು. ಸಾಧಾರಣ 70 ರಿಂದ 80 ಸಾವಿರ ಜನ ನಮ್ಮಿಬ್ಬರ ಮದುವೆ ಊಟಕ್ಕೆ ಆಗಿತ್ತು ಗೊತ್ತುಂಟ. ಮತ್ತೆ ಮಧ್ಯಾಹ್ನ 12ಕ್ಕೆ ಪ್ರಾರಂಭ ಆದ ಊಟ ರಾತ್ರಿ 11ರವರೆಗೆ ಆಗಿತ್ತು. ಅಷ್ಟು ಜನ ಸಾಗರ ಸೇರಿತ್ತು. ನೀವು ಮದುವೆ ಆದ ಕಲ್ಯಾಣ ಮಂಟಪ ಯಾವ್ದು? ನಾ ಕಲ್ಯಾಣ ಮಂಟಪದಲ್ಲಿ ಮದುವೆ ಆದದ್ದಲ್ಲ. ನಾ ಮದುವೆ ಆದ ಧರ್ಮಸ್ಥಳದಲ್ಲಿ. ಎಂತೋ ಜನ. ಮತ್ತೆ ಕಾಮಕ್ಕೂ ಬಂದಿದ್ರು ಆ ದಿವಸ. ಎಲ್ಲ ಒಟ್ಟಾಗಿ ಹಾಗಂತ ಮುಹೂರ್ತ ಮೀರುವುದ್ರೊಳಗೆ ಮದುವೆ ಮಾಡಿಸುವ ಹುಡುಗನ 2ನೇ ಅಕ್ಕ ನಿಮ್ಗಾದ್ರೂ ಗೊತ್ತಾಯ್ತಾ? ಅವ್ರಿಗೆ ಗೊತ್ತಾಗಿಲ್ಲ. ಇದು 2ನೇ ಹೆಂಡತಿ. 2ನೇ ಹೆಂಡತಿ ಎನ್ನುವ ಅರ್ಥ 1ನೇ ಹೆಂಡತಿಯನ್ನು ಬಿಟ್ಟು ಅಥವಾ ಮೊದಲನೇ ಹೆಂಡತಿ ಮೋಯೆ ಮೋಯೆ ಮಾಯ ಆಯ್ತಲ್ಲ. ಅದು ಒಂದ್ ಕತೆ ಉಂಟು. ಒಂದ್ ದಿವಸ ನಾವು ನನ್ನ ಹೆಂಡತಿ ಮನೆಯಲ್ಲ ಇದ್ದದ್ದು. ತಿರುಗಾಟ ಅಂತ ಇರಲಿಲ್ಲ. ಆ ದಿವಸ ಹೆಂಡತಿ ಹೇಳಿದ್ರು, ಪ್ರಕೃತಿ ಮಾತೆ ಸಸ್ಯಶ್ಯಾಮಲೆ ಮಡಿಲಲ್ಲಿ ಅರಳಿ ನಿಂತಿರುವ ಸುಂದರವೂ ಸುರಳಿತವೂ ಆದಂತ ತಾಣ ಯಾವುದು ಅಂತ ಕೇಳಿದ್ರೆ ಅದು ದಾಂಡೇಲಿ. ಅಷ್ಟು ಚಂದ ಉಂಟು ಆ ಪ್ರದೇಶ. ಆ ದಾಂಡೇಲಿಯ ಹೊಳೆ ಬದಿಗೆ ನನ್ನನ್ನು ವಿಹಾರಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿ. ಹೆಂಡತಿ ಮಾತಿಗೆ ಬೇಸರ ಮಾಡುದು ಯಾಕಂತ ನನ್ನನ್ನು ಹೆಂಡತಿಯನ್ನು ಕರ್ಕೊಂಡು ದಾಂಡೇಲಿ ಹೊಳೆ ಬದಿಗೆ ಹೋದೆ. ನಾವಿಬ್ಬರು ನಡ್ಕೊಂಡು ಹೋಗ್ತಿರುವಾಗ
ಆ ಜಲಪಾತದ ಬುಡದಲ್ಲಿ ಒಂದು ಫಲಕ ಹಾಕೊಂಡಿತ್ತು. ಏನಿತ್ತು? ನೀರಿಗೆ ಬಿದ್ದು ನೀರು ಪಾಲಾಗುತ್ತಿರುವವರನ್ನು ರಕ್ಷಿಸಿದವರಿಗೆ 5,000 ಬಹುಮಾನ ಕೊಡಲಾಗುವುದು. ಅಲ್ಲಿಗೆ ನನ್ನ ಹೆಂಡತಿ ಒಂದು ಉಪಾಯ ಕೊಟ್ಟು, ಏನು? ಈಗ ನಾವಿಬ್ರು ಒಂದು ನಾಟಕ ಮಾಡುವ. ಹಾ. ಸ್ವಲ್ಪ ಸಮಯದವರೆಗೆ ನಾನು ನೀವು ಗಂಡ ಹೆಂಡತಿ ಅಲ್ಲ, ನಾವು ಓಡಿ ಹೋಗಿ ಕುಪ್ಪಳಿಸಿ ಆ ನದಿಗೆ ಹಾಕ್ತೇನೆ. ಹಾ. ನೀವು ನನ್ನನ್ನ ಎತ್ತಿ ಮೇಲೆ ಹಾಕಿ ರಕ್ಷಣಾ ಸಮಿತಿಯವರು 5,000 ಬಹುಮಾನ ಕೊಡ್ತಾರೆ. ಮನೆಗೆ ಹೋಗುವ. ಎಂತ ಆಲೋಚನೆ ಮಾರ್ರೆ. ಮಂಡಿ ಬೇಕು, ಮಂಡಿ. ಭಯಂಕರ ಮಂಡಿ ಮಾರ್ರೆ. ಹೋದ ಕುಪ್ಪಳಿಸಿ ಹಾರುವಂತೆ ಹಾ. ಗುಡು ಗುಡು ಓಡಿ ಹೋಗಿ ಮನೆಗೆ ಹಾರಿದ್ರು. ಕಣ್ಣಿಗೆ ನೀವೇ ಹಾರಿದ್ರಿ. ನಾವು ಮ್ಯಾಲ ನಿಂತ್ಕೊಂಡು ಮಣ್ಣಿನ ರೀತಿ ಪ್ಲಿಪ್ 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 ನೋಡ್ತಾ ಎಂತ ಸ್ವಾಮಿತ್ವ ಚಕ್ರ ಕಣ್ಣಿಗೆ ನೀವೇ ಕೈ ಹಾಕೊಂಡು ಹಾಗಾಯ್ತು. ಒಂದಲ್ಲ ಒಂದು ಕಾರಣ ಉಂಟು. ಏನು? ಹೆಂಡತಿ ನದಿಗೆ ಹಾರುವಾಗ ಮೇಲಿರುವ ಫಲಕ ಮಾತ್ಕೊಂಡು ನೋಡಿತ್ತು, ಮೇಲಂತ ಬರ್ಕೊಂಡಿತ್ತು. ನದಿಗೆ ಬಿದ್ದು ನೀರು ಪಾಲಾಗುತ್ತಿರುವವರನ್ನು ರಕ್ಷಿಸಿದವರಿಗೆ 5,000 ಬಹುಮಾನ ಕೊಡಲಾಗುವುದು. ಅದೇ ಹೆಂಡತಿ ನದಿಗೆ ಹಾರಿದ ಮೇಲೆ ನೋಡ್ತೇನೆ ಕೇಳಕ್ ಮತ್ತೊಂದು ಫಲಕ ಬರ್ಕೊಂಡಿತ್ತು. ಎಂತ ಬರ್ಕೊಂಡಿದ್ದು? ನದಿಗೆ ಬಿದ್ದು ಮೃತಪಟ್ಟವರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಕೊಡಲಾಗುವುದು. ಅದೊಂದು ಧರ್ಮಕ್ಕೆ ಹೋಯ್ತು, 5 ಲಕ್ಷ ಸಿಕ್ತು. ಇದೊಂದು ಧರ್ಮಕ್ಕೆ ಮನೆಗೆ ಬಂತು, ತಿಂಗಳಿಗೆ 2,000 ಸಿಕ್ತು. ಇನ್ನೇ ವರಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ದಿವಸವೇ ಗೃಹಲಕ್ಷ್ಮಿ ಬರಲಿಲ್ಲ. ಕೊಡುವವರೇ ರಾಜರು. ಹೌದಲ್ಲ? ಕೆಲವು ಹೆಂಗರ ಅವಸ್ಥೆ ನೋಡ್ಬೇಕು ಪಾಪ. ಅವ್ರುಗಳು ಯಾರಿಗೂ ಬೇಡ. ವರಮಹಾಲಕ್ಷ್ಮಿ ಪೂಜೆಗೆ ಹೋಗ್ಲಿ, ಯಾವುದೇ ಯಕ್ಷಗಾನ ಕಾರ್ಯಕ್ರಮಕ್ಕೆ ಹೋಗ್ಲಿ, ಎಲ್ಲೋದ್ರು ಅವ್ರು ಕೂತ್ಕೊಂಡು ನೋಡುದಲ್ಲ, ಅವ್ರವ್ರೊಳಗೆ ಪಂಚಾಯತ್ಗೆ ನಿಂದು ಬಂತಾವ ನಿಂದು ಬಂತ ಅವ ಹಾಕುದಿಲ್ಲ, ಇವ್ರು ಬಂತ ಕೇಳುವುದು. ಮತ್ತು ಉಚಿತ, ಮತ್ತು ಇವ್ರು ಎಲ್ಲಿಗೂ ಬೇಕಾದ್ರೂ ಉಚಿತ ಹೋಗ್ಬೋದು. ಹಣ ಕೊಟ್ಟ ಗಂಡಸು ನೇತಾಡ್ಕೊಂಡು ಹೋಗಬೇಕು, ಧರ್ಮದವರು ಕೂತ್ಕೊಂಡು ಹೋಗಬೇಕು. ನಮ್ಗೆ ಯಾಕೆ ಹೇಳಿದಲ್ಲ ಹೇಳಿ. ಅಣ್ಣ ಇವಳ ಕರಿಮಣಿ ಮಾಲೀಕನ ಅಣ್ಣ. ಬಂದವರಲ್ಲಿ ಯಾಕೆ ಹಾಗೆ ಹೇಳುದು ಗೊತ್ತುಂಟಾ? ಯಾಕೆ? ಕೂದಲು ತುಂಬಾ ಹೋಗಿದೆ, ಕಾಡಿನಲ್ಲಿ ಒಂದು ಸೊಪ್ಪು ಸಿಕ್ಕದಂತೆ. ಒಪ್ಪು ತಗ ಆಯ್ತು, ಎಲ್ಲಾದ್ರೂ ಬಾಯಿ ತಪ್ಪಿ ಹೇಳುದಿಲ್ಲ ಆಯ್ತಲ್ಲ. ನಾ ಮಾಡುದಿಲ್ಲ. ಬಹಳ ದೂರ ಹೋಗ್ಬೇಡಿ, ಆ ಕಡೆ ಮೊಸಳೆ ಉಂಟಂತೆ. ಮಸಳೆ ಅಲ್ಲಲೇ ಅಪ್ಪ, ಮಸಳೆ ಅಲ್ಲಲೇ ಅಪ್ಪ, ಅದು ಕಟ್ಗಿ. ಹೆಣ್ಣಿನ ಪ್ರತಿಯೊಂದು ಹೆಣ್ಣಿನ ಬಾಳಲ್ಲಿ ನಡೆಯುವಂತಹ ಒಂದು ಉತ್ತಮವಾದ ಗಳಿಗೆ ಇದು, ಅದೇ ಮಾಂಗಲ್ಯ ಧಾರಣೆ. ಆದಷ್ಟು ಬೇಗ ಕರಿಮಣಿ ತಕೊಂಡು ಬಾ, ಹೋಗು. ಕರಿಮಣಿ ಇಲ್ಲುಂಟು, ತಗೊಳ್ಳಿ. ಜೀವನಿರುವಾಗಲೇ ಕುತ್ತಲ್ಲಿರುವ ಕರಿಮಣಿ ಬಿದ್ದಲಿಕ್ಕೆ ಕೊಡಿ. ಎಲ್ಲೇ ಒಂದು ವೇಳೆ ನೀವು ಕರ್ಕೊಂಡು ಹೋದ್ರೆ ಅವರಲ್ಲಿ ಹೋಗಿ ಮದುವೆ ನೋಡುವುದಿಲ್ಲ. ಯಾವ್ಯಾರು ಎಷ್ಟೆಷ್ಟು ಉದ್ದದ ಕರಿಮಣಿ ಹಾಕೊಂಡು ಬಂದಿದ್ದಾರೆ, ಎಷ್ಟೆಷ್ಟು ಚಿಹ್ನೆ ಹೇರ್ಕೊಂಡು ಬಂದಿದ್ದಾರೆ ಅಂತ ನೋಡಿ ಮನೆಯಲ್ಲಿ ಗಂಡನಿಗೆ ಮಾನಸಿಕ ಮಾಡ್ತಾರೆ. ಬಿಟ್ಟರೆ ಮತ್ತೆ ಅಂತದ್ದು ಅಲ್ಲ. ನಿಂಗೆ ಭರವಸೆ ಮಾಡಿ ಮತ್ತೆ ಸುಮ್ಮನೆ ಇಟ್ಕೋ, ನೀವು ಅನ್ಬೇಡಿ. ಮುಂದ ಆ ಕಡೆ ಉಂಟು ಅದು ನಂಜೋ. ಜಡೆಗೆ ಮಲ್ಲಿಗೆ ಹೂವನ್ನ ತೊಟ್ಟು, ಕೈಗೆ ಕೈ ಬಳೆಯನ್ನಿಟ್ಟು, ಕಾಲ್ಗೆ ಕಾಲ್ಗೆಜ್ಜೆಯನ್ನ ತೊಟ್ಟು, ಮೈ ತುಂಬ ಬಟ್ಟೆಯನ್ನು ಹಾಕಿ ನಡೆದುಕೊಂಡು ಬರ್ತಾ ಇದ್ರೆ ಸನಾತನವಾದ ನಮ್ಮ ಹಿಂದೂ ಸಂಸ್ಕೃತಿಯನ್ನ ಪ್ರತಿಬಿಂಬಿಸಲು ಈ ಭಾರತದ ಮಣ್ಣಿನಲ್ಲಿ ಹುಟ್ಟಿರುವ ಹೆಣ್ಣಾಕೆ. ಹೆಣ್ಣನ್ನು ಕಂಡಾಕ್ಷಣ 2 ಕೈಯನ್ನು ಮುಗಿದು ಗೌರವ ಕೊಡುವ ಹಾಗಿರ್ಬೇಕು. ಅಂತಹ ಸುಸಂಸ್ಕೃತ ಹೆಣ್ಣು ಮಕ್ಕಳನ್ನು ನೋಡಬೇಕಾದ್ರೆ ನಮ್ಮ ಇವತ್ತಿನ ಈ ಸಭೆಗೆ ಬಂದು ನೋಡಬೇಕು. ಪಾಪ ಬರ್ಲಿಕ್ಕೆ ದಾಕ್ಷಿಣ್ಯ ಮಾಡಿಕೊಂಡು ಬಿಟ್ರೆ ಒಳ್ಳೆಯವರು ಇರುವ ಸಭೆ ಇದು, ಆಯ್ತಲ್ವಾ? ಮದುವೆ ಮುಂದುವರಿಸುವ. ನಾನು ಒಪ್ಪುವುದಿಲ್ಲ. ಯಾಕೆ? ನಾನು ನನ್ನ ಮಗನನ್ನು ಹೇಗೆ ಬಳಸಿದ್ದೇನೆ ಗೊತ್ತುಂಟ? ಆಗ ನೋಡಿದ್ನಲ್ಲ. ಅದೇ ನಾನು ಹಾಕಿದ ಬೆಳೆ ಕಾಣುವುದಿಲ್ಲ. ಹೌದಪ್ಪ, ನಿಮ್ಮ ಮಗ ಒಬ್ಬ ಹಾಗೆ ಇರ್ಬೋದು ಸ್ವಾಮಿ. ಮಕ್ಕಳನ್ನು ತಂದೆ ಹಾಳು ಮಾಡಿದ್ದಾರೆ ಅಂತ ನೀವು ಹೇಗೆ ಹೇಳ್ತೀರಿ? ಕಾರಣ ಉಂಟು. ಮಕ್ಕಳನ್ನು ಹೆತ್ತಂತ ಅಪ್ಪ ಅಮ್ಮನೆ ಮಕ್ಕಳನ್ನು ಹಾಳು ಮಾಡುವುದು ಹೇಗೆ? ಪಾಪ ಕೆಲವು ಸಣ್ಣ ಸಣ್ಣ ಮಕ್ಕಳು ಕಲಿಯುವ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ಜೀವಕ್ಕಿಂತ ದೊಡ್ಡ ದೊಡ್ಡ ಉಪಕರಣ ತೆಗೆಸಿಕೊಡುವುದು. ಮತ್ತೆ ಆ ಮಕ್ಕಳ ಹತ್ರ ಓದಿ ಅಂದ್ರೆ ಆ ಮಕ್ಕಳೆಲ್ಲ ಓದ್ತವೆ. ಅವು ದಿವಸ ಇಡೀ ಆ ಜಂಗಮವಾಣಿಯನ್ನು ಹಿಡ್ಕೊಂಡು ತಿಕ್ತೇ ಇರುವುದು ಬಿಟ್ಟರೆ ಮತ್ತೆ ಅಂತದ್ದು ಇಲ್ಲ. ಅದರಲ್ಲೂ ಇವತ್ತಿನ ಕಾಲದ ಹುಡುಗರು ಹುಡುಗಿಯರು ಹಾಳಾದದ್ದೇ ಈ ಜಂಗಮವಾಣಿ ಎನ್ನುವಂತ ಬೇಡದೇ ಹೋದ ಉಪಕರಣದಿಂದ. ಪ್ರೀತಿ, ಪ್ರೇಮ, ಪ್ರಣಯ, ಹುಡುಗ ಹುಡುಗಿಗೆ ಸಂದೇಶ ಕಳಿಸುವುದು, ಹುಡುಗಿ ಹುಡುಗನಿಗೆ ಸಂದೇಶ ಕಳಿಸುವುದು. ಎಷ್ಟೊತ್ತಿಗೆ? ರಾತ್ರಿ ಹೊತ್ತು ಅಪ್ಪ ಅಮ್ಮ ಎಲ್ಲ ಊಟ ಮಾಡಿ ಮಲಗಿದ ಮೇಲೆ ಇವರಿಬ್ಬರೊಂದು ಒಲ್ಲಿ ಹೇಳ್ಕೊಂಡು ಆ ಜಂಗಮವಾಣಿ ಎನ್ನುವಂತ ಉಪಕರಣವನ್ನ ಶಬ್ದ ಬಾರದೆ ರೀತಿ ಇಟ್ಕೊಂಡು ಸಂದೇಶ ಕಳಿಸುವುದು. ಆಗ ಅದರಲ್ಲಿ ಶಬ್ದ ಬರುವುದು ಹೇಗೆ ಗೊತ್ತುಂಟಾ? ಇವರಿಬ್ಬರಿಗೆ ಒಳಗೆ ಹೂಕು ಹೂಕು ಶಬ್ದಕ್ಕೆ ಮನೆಯಲ್ಲೆಲ್ಲಾದ್ರೂ ಹೈ ಅಜ್ಜ ಅಜ್ಜಿ ಇದ್ರೆ ಅವರಿಗೆಲ್ಲಾದ್ರೂ
ನಿಮ್ದೊಂದು ಗೆಂಡದ ಹಕ್ಕಿ ಬಾಕಿ ಉಂಟು, ಈ ಹೂಕು ಶಬ್ದ ನಿಂದೇ ಅಂತ ಗೊತ್ತುಂಟು, ಇದೆಲ್ಲ ಬೇಕಪ್ಪ. ನಿಜವಾಗಿ ಇವತ್ತಿನ ಮಕ್ಕಳಿಗೆ ನಾವು ನೀಡಬೇಕಾದದ್ದು ಈ ಜಂಗಮವಾಣಿ ಎನ್ನುವಂತ ಉಪಯೋಗಕ್ಕೆ ಬಾರದ ವಸ್ತುವನ್ನಲ್ಲ, ಇವತ್ತು ನೀಡಬೇಕು ಯಾವುದನ್ನ? ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಾದಂತಹ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳಂತಹ ಪುರಾಣ ಪುಸ್ತಕಗಳನ್ನ ನಮ್ಮ ಮಕ್ಕಳಿಗೆ ನಾವು ನೀಡಬೇಕು. ಈ ಜಂಗಮವಾಣಿ ಎನ್ನುವಂತ ಉಪಕರಣ ಏನನ್ನು ಹೇಳ್ತದೆ? ನನ್ನನ್ನು ದಿವಸ ಈ ತಲೆ ತಗ್ಗಿಸಿಕೊಂಡು ತಿಕ್ತಾ ಇರು, ನಿನ್ನನ್ನು ಸಮಾಜದಲ್ಲಿ ತಲೆ ತಗ್ಗಿಸಿಕೊಂಡೇ ತಿರುಗುವಂತೆ ಮಾಡ್ತೇನೆ ಅಂತ ಹೇಳುವುದು ಈ ಜಂಗಮವಾಣಿ ಎನ್ನುವಂತ ಉಪಕರಣ. ಅದೇ ನಮ್ಮ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ಏನನ್ನು ಹೇಳ್ತವೆ? ನನ್ನನ್ನು ನಿಷ್ಠೆಯಿಂದ ತಲೆ ತಗ್ಗಿಸಿಕೊಂಡು ಓದು, ನಿನ್ನನ್ನು ಸಮಾಜದಲ್ಲಿ ತಲೆ ಎತ್ತಿ ತಿರುಗುವಂತೆ ಮಾಡ್ತೇನೆ ಅಂತ ಹೇಳುವುದು ನಮ್ಮ ಶ್ರೇಷ್ಠ ಗ್ರಂಥಗಳು. ಒಂದು ವಿಶೇಷ ಪ್ರಕಟಣೆ ಸೇರಿಬಿಡ್ತಾರೆ. ಇಲ್ಲಿ ಸೇರಿರುವ ಎಲ್ಲರಲ್ಲೂ ಕೈ ಜೋಡಿಸಿ ಇದೊಂದು ಪ್ರಕಟಣೆಯನ್ನ ಹೇಳ್ತಾ ಇದ್ದೇನೆ. ದಯವಿಟ್ಟು ಯಾರು ಸದ್ದು ಗದ್ದಲ ಮಾಡದೆ ಕೇಳಿ. ಮತ್ತೆ ನಾ ದಾರಿನಲ್ಲಿ ಸಿಕ್ಕುವಾಗ ಭಟ್ರೆ ಇವಳು ನಿಮ್ಮ ಮಗಳ, ಇವಳು ನಿಮ್ಮ ಮಗಳ ಅಂತ ಕೇಳಬೇಡಿ. ಇವಳು ನನ್ನ ಮಗಳಲ್ಲ, ಇವಳು ನನ್ನ ದೇವರು ಕೊಟ್ಟ ಎರಡನೇ ಅಷ್ಟು ಗೊತ್ತಾಗ. ಮೊನ್ನೆ ಸೀರೆ ಬೇಕಲ್ಲ, ಇವತ್ತು ದೇವಸ್ಥಾನದ ಗಲಾಟೆ. ಯಾಕೆ ಪುಣ್ಯ ಮಾಡುದಿಲ್ಲ ನೀವು? ಇಂಥ ಪಾಪಿಗಳೇ ರಾಮ ಇಲ್ಲ, ರಾಮಾಯಣ ಇಲ್ಲ ಅಂತ ವಾದ ಮಾಡುದಿಲ್ಲ. ಸಿಕ್ಕಿನ ಕೈಯಲ್ಲಿ ಬುದ್ಧಿ ಕೊಡಬೇಡ ಮಗ. ಮತ್ತೆ ಇಂಥವರಿಗೆಲ್ಲ ಪೆಟ್ಟೆ ಬಂದು ಮತ್ತೆ ಭಾಷಾಂತರ ಮಾಡಿ ಸಂತಾನ. ಅವಳೇನು ಸಣ್ಣವಳು, ಯಾರು 4-6 ದಿನ ಆಯ್ತು. 4-6 ದಿನ ಆಯ್ತು ನಮ್ಮ ಮನೆಗೆ ಬಂದು. ಅರಮನೆಯ ಸಂಸ್ಕಾರ ಇನ್ನು ತಿಳಿಲಿಲ್ಲ ಅವಳು. ಸುಧಾರಿಸಿಕೊಳ್ತಾಳೆ, ಕಾಲಿಗೆ ಬಿದ್ದವಳನ್ನು ಕ್ಷಮಿಸುವ ಮನಸ್ವಿ. ನಿನ್ನ ಮನಸ್ಸಿಗೆ ನೋವು ಕೊಡುವ ಉದ್ದೇಶ ಖಂಡಿತ ಅಲ್ವೇ ಅಲ್ಲ. ನಾವೆಲ್ಲ ಭಾರತೀಯರು, ಸರ್ವ ಧರ್ಮವನ್ನು ಪ್ರೀತಿಸುವವರು. ಭಾರತೀಯರಾಗಿ ನಾವು ಹಿಂದೂಗಳಾಗಿ ಹುಟ್ಟಿ ಹಿಂದೂ ದೇವರನ್ನು ನಾವು ಆಕ್ಷೇಪ ಮಾಡ್ತೇವೆ ಅಂತಾದ್ರೆ ನಮಗೆ ಎಂತರ ತಗೊಂಡ್ಬರಬೇಕು? ಮಾಡುದಿಲ್ಲ, ಮಾಡಿಕೊಡ್ತೇನೆ, ಹೇಳುದಿಲ್ಲ. ಏನೋ ಅಂತ ಹೇಳ್ತಾ ಇಲ್ಲ ಅಲ್ಲ. ವಿದ್ಯಾಭ್ಯಾಸ, ವಿದೇಶ ಪ್ರಯಾಣ, ಇನ್ನು ಅನೇಕ ಸಮಸ್ಯೆಗಳಿಗೆ ಎಲ್ಲಿಯೂ ಕೂಡ ಹೋಗಿ ಕೇಳಿ ಪಡೆದು ನೀವು ಬಳಲಿದ್ದರೆ ಒಮ್ಮೆ ಭೇಟಿ ಕೊಡಿ. ನಿಮ್ಮ ಎಲ್ಲ ಸಮಸ್ಯೆಗೂ ಇಲ್ಲಿ ಶಾಶ್ವತ ಪರಿಹಾರ ದೊರಕುತ್ತದೆ. ಇವರು ಮಾಟ, ಮಂತ್ರ, ವಶೀಕರಣ, ಪೀಠೋಪಕರಣ, ಡಾಂಬರೀಕರಣ, ಮಾರುಮಣ್ಣಿನ ಶುದ್ಧೀಕರಣವನ್ನು ಮಾಡಿಕೊಡುತ್ತಾರೆ. ಒಮ್ಮೆ ಭೇಟಿ ಕೊಡಿ. ಅವರು ಯಾವ ರೀತಿ ನನ್ನ ಸಂದರ್ಶನ ಮಾಡಿದ್ರು? ಓಮೇಕದಂತಾಯ ವಿದ್ಮಹೇ. ಹೌದು, ಹಲವಾರು ಜನರ ಸಮಸ್ಯೆಗೆ ಪರಿಹಾರವನ್ನು ಕೊಡುವ ಆ ಸ್ವಾಮಿಯಾದ ಯಾರು ಎನ್ನುವುದಾಗಿ ಹುಡುಕಿಕೊಂಡು ಬಂದಾಗ ನಮ್ಮ ತಂಡಕ್ಕೆ ಅಚ್ಚರಿ ಬಾರಿತು. ಹಲವಾರು ಜನರ ಪರಿಸ್ಥಿತಿಗೆ ಸ್ವಾಮಿ ಪರಿಹಾರ ಕೊಟ್ಟು ಬೇಕಿದ್ರು. ಆ ಸ್ವಾಮಿಯು ಮಾಡಬೇಕಿರುವ ಮೌಢ ಮಧು ಏನು ಅಲ್ಲಿ ನಡೆಯುವ ಜಟಿತಗಳಾದರೂ ಯಾವುದು? ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ನಮ್ಮನ್ನ ಕಾಡುವ ಕಡೆಯ ಪ್ರಶ್ನೆ ಹೀಗೂ ಭಗವಂತನ ಪ್ರೇರಣೆ ಮನುಷ್ಯನ ಮಾಡ್ತಾನೆ ಯಾಕೆ? ತನ್ನ ಹೆಂಡತಿ ತನ್ನ ಮಕ್ಕಳಿಗೆ ಕಟ್ತಾರಲ್ಲ, ಅದನ್ನೆಲ್ಲ ನಾವು ಯಾಕೆ ಮಾಡಬೇಕು? ಅದನ್ನು ನಾವು ಬಡವರಿಗೆ ದಾನ ಮಾಡ್ಬೇಕು. ಹಾಗೆ ಎಲ್ಲರಿಗೂ ಭಗವಂತನ ಪ್ರೇರಣೆ ಆಗ್ತದೆ. ಬೇಕಾದ್ರೆ ನೀವು ಶೇಖರ ಹತ್ರ ಕೇಳಿ. ಹೌದಾ? ಇದು 28 ಬೇಕು. ಆಮೇಲೆ ಅದು ಮುತ್ತಂಜ ಇದು ಬೇಕು. ಇದು 20 ಬೇಕು.
ಕನ್ನಡ ಅಭಿಮಾನಿಗಳ ಆಶೀರ್ವಾದ ಇರುವ ತನಕ ಈ ರಾಜಣ್ಣ ಎಲ್ಲಿಗೂ ಹೋಗಲ್ಲ. ರಾಜಣ್ಣ ನಿಮ್ಮ ಮನದಲ್ಲೇ ಇರ್ತೇವೆ. ನಮ್ಮದೆಲ್ಲ ಎರುಟ್ಟು ಎಲ್ಲ ಅಭಿಮಾನಿ ದೇವರುಗಳ ಆಶೀರ್ವಾದ. ಬರ್ತೀರಿ? ಯಾವತ್ತು ನಗನಗುತ್ತೋ ಈ ಶಂಕರ ಯಾವತ್ತು ನಿಮ್ಮ ಮನಾದಿರ್ತಾನೆ. ಮಗವರೆಗೂ ಆ ಶಂಕರನ ಅನುಗ್ರಹ ಮಾಡ್ತಾನೆ. ಯಾಕೆ ಮಧ್ಯರಾತ್ರಿ ಕಾಲದಲ್ಲಿ ಕಳೆದಾಗಿರುವಂತಹ ಈ ಗುಡಿಯ ಹೊರಗಡೆ ಬಂದು ಹೋಗುತ್ತಾ ಇದ್ದೀಯ, ಕರೀತಾ ಇದ್ದೀಯ. ಒಂದದ್ದು ಯಾರು ಎನ್ನುವಾಗ ನೋಡುವಾಗ ಅನ್ನವ ಆಶ್ಚರ್ಯ ಆದದ್ದು ಅದಕ್ಕೆ ನನಗೆ. ಕರೆದದ್ದು ಮಂತ್ರದಿಂದ ತಂತ್ರದಿಂದ ಕರೀತಾ ಇದ್ದೀಯ. ನೀನು ತಿಳಿದುಕೊಂಡಿರುವ ಹಾಗೆ ನಾನೇನು ಸಾಮಾನ್ಯದವನಲ್ಲ, ಅಂದ್ರೆ ಅಸಾಮಾನ್ಯ ಪುರುಷನೇ ಹೌದು. ಏನದು? ಏ ಗುಳಿಗ, ಈ ಅಜಪುರಕ್ಕೆ ಬಂದು ನೀನ್ ನೆಲತಿ ಎಷ್ಟು ವರ್ಷ ಆಯ್ತು? ಸರಿಸುಮಾರು 20ರಿಂದ 35 ವರ್ಷ ಆಯ್ತು. 20 ವರ್ಷದ ಹಿಂದೆನೆ ಒಂದು ಲೆಕ್ಕ, ಈಗಲೇ ಒಂದು ಲೆಕ್ಕ. ಬಂದಿರುವವ ಮಹೋನ್ಮಾಂತ್ರಿಕ ಕುಟ್ಟಿಚ್ಚಾದನ್. ಯಾರು ಅಂತಾನೆ ಗೊತ್ತಾಗಲಿ. ಗೊತ್ತೇ ಆಗಲಿಲ್ಲ ಇಷ್ಟೊತ್ತಿನ ಮೇಲೂ ಅಂತ ಕೇಳು. ಗೊತ್ತಾದ್ರೆ ಗೊತ್ತಾಯ್ತು ಹೇಳು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು. ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿರೋದು ಗೊತ್ತಾಗಲ್ಲ. ಗೊತ್ತಾಗಿಲ್ಲ ಗೊತ್ತಾದ್ರೆ ನೀನು ಹೇಳು. ಗೊತ್ತಾದ್ರೆ ನಾನು ಹೇಳ್ತೇನೆ, ನಿಮ್ಗೆ ಗೊತ್ತಾಗ, ನಮಗೂ ಗೊತ್ತಾಗ, ಅವ್ರಿಗೆ ಗೊತ್ತಾಗ, ಇವ್ರಿಗೆ ಗೊತ್ತಾಗ, ಯಾರಿಗೆ ಗೊತ್ತಿರೋದು ಗೊತ್ತಾಗಲ್ಲ. ಗೊತ್ತಿರೋದು ಗೊತ್ತಾಗಲ್ಲ. ಗೊತ್ತಿರೋದನ್ನ ಗೊತ್ತಿರುವಾಗ ಗೊತ್ತಿರೋದು 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 ಗೊತ್ತಿರೋದು
ಅಂತ ಇಷ್ಟೊತ್ತಿನ ಮೇಲೆ ನಾ ಎಂತ ಹೇಳ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಯಾರಿಗೆ ಗೊತ್ತಾಗೋದು ಪ್ರಶ್ನೆ ಮಾಡಿ, ನಿನಗಾದ್ರೂ ಗೊತ್ತಾಗ್ತದೆ. ನಂಗೆ ಗೊತ್ತಿದ್ದಕ್ಕಾಗಿಯೇ ಹೇಳಿದ್ದೆ. ಯಾರು ಮಹಾಮಂತ್ರವಾದಿ ಕುಟ್ಟಿಚ್ಛಾಚನ್ ನಿನಗಾಗಿ ಬಂದದ್ದು ಯಾಕೆ? ನಿನ್ನನ್ನು ದಿಗ್ಬಂಧನ ಮಾಡಿ ಅಂಡಿಯೊಳಗೆ ಹಾಕಿ ಗುಡುಗುಡಿ ಮಾಡಿ ಕೇರಳಕ್ಕೆ ಹಿಡ್ಕೊಂಡು ಹೋಗಿತ್ತು. ಗುಡುಗುಡಿ ಮಾಡ್ಲಿಕ್ಕೆ ನಾನು ಆ ವಸ್ತು ಅಲ್ಲ. ಆದರೂ ನಾನು ಎಳ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೆ ಅಂತ ಆದ್ರೆ ಈಗ ದಿಗ್ಬಂಧನ ಮಾಡಬೇಕು ಎನ್ನುವ ಹಾಗಿದ್ರೆ ಕೆಲವೊಂದಿಷ್ಟು ಸಾಮಗ್ರಿಗಳು ಬೇಕು. ಒಬ್ಬೊಬ್ಬರು ಒಂದೊಂದರಲ್ಲಿ ದಿಗ್ಬಂಧನ ಮಾಡ್ತಾರೆ, ಕುಂಬಳಕಾಯಿಯಲ್ಲಿ, ತೆಂಗಿನಕಾಯಿಯಲ್ಲಿ, ಅದು ಅವರವರ ಶೈಲಿ. ಹೌದಾ? ದಿಗ್ಬಂಧನ ಮಾಡಬೇಕು ಅಂತ ಆದ್ರೆ ಬರೀ ಕೈಯಲ್ಲಿ ಬಂದಿಲ್ಲ ಅಂತ ನಿನ್ನ ಮೈ ಮೇಲೆ ನಾನು ಬರುದು ಅಂತ ಕತೆ. ಬೇಡ ಅಣ್ಣ, ನೀನ್ ಮೈ ಮೇಲೆ ಬಂದು ನಾ ಮತ್ತೊಂದು 25 ಬೊಂಡ ಎಲ್ಲ ಅದನ್ನ ಸಿಪ್ಪೆ ತೆಗೆದು ನನ್ನ ಹಾಲು ನಾ ಹಾಳು ಮಾಡಿ ಕೊಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ನೋಡು, ಇವತ್ತು ನನ್ನ ಸಮಸ್ಯೆಯಾಗಿ ಪಾಪ ಅವರೊಂದು ಕರ್ಕೊಂಡು ಹೋಗಿ 2 ಕೊಟ್ಟಿದ್ರು. ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ. ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಲ್ಲ, 2 ಕೊಡುವುದಲ್ಲ, ಇನ್ನೊಂದು 25 ಕೊಡಬೇಕು. 25 ಕೊಡು, ನಾಯಿ ಕಚ್ಚಿದ್ರೆ 16 ಈಗ ಒಂದು ಹೆಚ್ಚಿಗೆ ಮಾಡಿದ್ದಾರೆ. ದಿಗ್ಬಂಧನ ಮಾಡ್ತೇನೆ. ಯಾವುದ್ರಲ್ಲಿ? ನಿನ್ನನ್ನು ಸಣ್ಣ ಬಾಳೆಹಣ್ಣಿನಲ್ಲಿ ದಿಗ್ಬಂಧನ ಮಾಡ್ತೇನೆ. ಬಾಳೆಹಣ್ಣಲ್ಲಿ ಮಾಡಬೇಕಾದ್ರೆ ಬಾಳೆಹಣ್ಣು ಬೇಕಲ್ಲ. ಬಾಳೆಹಣ್ಣು ಉಂಟು ಬಾರೆ, ಬಾಳೆಹಣ್ಣು ಇರ್ತದೆ, ಬಾಳೆಹಣ್ಣು ಕೆಳಗುಂಟು, ಕೆಳಗುಂಟು ಬಾಳೆಹಣ್ಣು ಮೇಲೆ ಇಟ್ಕೊಂಡು ಬಂದಿದ್ದೆ. ಕೆಳಗೆ ಬಿದ್ದಿರುವ ಇದೇ ಬಾಳೆಹಣ್ಣಿನಲ್ಲಿ ನಿನ್ನನ್ನು ನಾನು ದಿಗ್ಬಂಧನ ಮಾಡದೆ ಹೋದರೆ ಮಂತ್ರಿಗೆ ಕೊಟ್ಟಿಚ್ಚಾತನ್ ಸುಳ್ಳು. ಮಂತ್ರಕ್ಕೂ ತಂತ್ರಕ್ಕೂ ಇದುವರೆಗೂ ನಾನು ಸಿಕ್ಕಿದವನಲ್ಲ, ದಕ್ಕಿದವನಲ್ಲ. ಯಾರು ದಿಗ್ಬಂಧನ ಮಾಡ್ಲಿಕ್ಕೆ ಬಂದಿದ್ದಾರೋ ಅವರಿಗೆ ಹುಚ್ಚು ಹಿಡಿಸಿದವನು ನಾನಿದ್ದೇನೆ. ನನಗಿನ್ನು ಹಿಡಿಲಿಕ್ಕಿಲ್ಲ. ಅದಕ್ಕೆ ಹುಚ್ಚಲೇ ಅಂತ ಗೊತ್ತಾಯ್ತು ನನಗೆ. ದೈವವನ್ನ ದಿಗ್ಬಂಧನ ಮಾಡಿ ನನ್ನ ಈ ಪವಿತ್ರವಾದಂತಹ ಜಾಗಕ್ಕೆ ಒದೆಯಬೇಕು. ಪವಿತ್ರವಾದಂತಹ ಜಾಗ ಅಲ್ಲ, ನಾನಿನ್ನು ಒದೀತಾ ಇದ್ದೆ. ಆವಾಗ ಅವ್ರು ಕರ್ಕೊಂಡು ಹೋಗಿ 2 ಕೊಡಿಸಿದ್ರಲ್ಲ, ಅದೇ ಸಮಸ್ಯೆ ಬೇಡ ಅಂತ ಒದಿಲ್ಲ. ಅಮ್ಮ 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 ಕುಟುಂಬದವರೆಲ್ಲ ನೆನಪಾಯ್ತು ನಿನಗೆ. ನಿನ್ನಿಂದ ಬೆಟ್ಟುತ್ತಿದ್ದ ಕ್ಷಣ ಪ್ರಪಂಚದಲ್ಲಿ ದೈವ ಶಕ್ತಿಯ ಎದುರುಗಡೆ ದುಷ್ಟ ಶಕ್ತಿಯ ಆಟ ಯಾವತ್ತೂ ನಡೆಯುವುದಿಲ್ಲ ಎನ್ನುವುದಕ್ಕೆ ನಾನು ಸಾಕ್ಷಿಯಾಗಿ ಬಿಟ್ಟೆ. ನಾ ಮಾಡಿದಷ್ಟು ತಪ್ಪಾಯ್ತು. ನಾ ಮಾಡಿದ್ದನ್ನು ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ. ನಾನು ಹೊಟ್ಟೆ ಹಾಕಿ ನನ್ನ ಕುಟುಂಬದವರು ತಪ್ಪನ್ನು ಹೊಟ್ಟೆಗೆ ಹಾಕೊಳ್ಳಿ. ತಪ್ಪನ್ನು ಹೊಟ್ಟೆ ಹಾಕೊಳ್ಬೇಕು ಎನ್ನುವ ಹಾಗೆ. ಹೌದು. ನೋಡು, ಮಾಡಿದ ತಪ್ಪಾಯ್ತು ಎನ್ನುವ ಹಾಗೆ ನಿನಗೀಗ ಅರಿವಾಯ್ತು. ಹೌದು. ನೀನು ಬಂದದ್ದೆಲ್ಲಿಂದ? ನಾ ಕೇರಳದಿಂದ ಬಂದದ್ದು. ಕೇರಳದಿಂದ ಬಂದವ? ಎಂಡ ಗುರುವಾಯೂರಪ್ಪ. ಕೇರಳ? ಹೌದು. ಕೇರಳದಿಂದ ಬಂದವನು ನೀನು. ಕೇರಳ ಎನ್ನುವುದು ದೇವರ ನಾಡು. ಹೌದು. ನಮ್ಮ ತುಳುನಾಡು ಎನ್ನುವುದು ದೈವ ದೇವರುಗಳು ನೆಲೆಸಿರುವಂತಹ ನಾಡು. ಹೌದು. ಹೌದು, ವಿಷಯ ಹೌದು. ನೀನು ಎಗ್ರಗೊಳ್ಳಬೇಡ. ನಾನು ಸಿಟ್ಟು ಮಾಡಿಕೊಳ್ಳುವುದಿಲ್ಲ. ಯಾಕೆ ಗೊತ್ತಾ? ಯಾಕೆ? ಈಗ ನೀನು ಮಾತಾಡಿದ್ದಕ್ಕೆ ಎಲ್ಲರೂ ಸೇರ್ತಾ ಇದ್ದಾರೆ. ಹೌದು. ನಾನು ಮಾತನ್ನು ಯಾರು ಕೇಳುವುದಿಲ್ಲ. ಇಲ್ಲ. ಆದರೂ ಒಂದುಂಟು, ಏನು? ನಾನು ಹೇಳುವುದನ್ನು ಹೇಳೇ ಹೇಳ್ತೇನೆ. ಸರಿ. ದೈವ ದೇವರುಗಳು ಇರುವಂತಹ ನಾಡು, 2 ರಾಜ್ಯಗಳು ಕೂಡ ಸಮೀಪದಲ್ಲಿ ಇರುವಂತಹ ಕಾಲಕ್ಕೆ ಸ್ನೇಹ ಸಂಬಂಧ ಎನ್ನುವುದು ಒಳ್ಳೆಯದಾಗಿರಬೇಕು. ಸರಿ. ಮತ್ತೊಂದು ಮಾತು ಹೇಳುವುದ, ಏನು ದೇವರು? ನಿನ್ನಂತವ್ರು ಇರ್ಲಿಕ್ಕೆ ಹೋಗಿ ಕೆಲವೊಂದಿಷ್ಟು ಜನ ಒಳ್ಳೆಯ ಸ್ವಾಮಿಗಳಿಗೆ ಕೆಟ್ಟ ಹೆಸರು ಬರ್ತಾ ಇರುವುದು. ಹೌದು. ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀರಿ ನೀವು. ಹೌದು. ಆದ್ರೂ ಒಂದು ನಿನ್ನ ಮುಖವನ್ನು ನೋಡುವಾಗ ಗೊತ್ತಾಗ್ತಾ ಉಂಟು ನನಗೆ. ಪಶ್ಚಾತ್ತಾಪ ಅಲ್ಲ, ನೀನಾಗಿ ಬಂದದ್ದಲ್ವೇ ಅಲ್ಲ. ನಿನಗೆ ಪಶ್ಚಾತ್ತಾಪ ಎನ್ನುವಂತ ನರವೇ ಇಲ್ಲ ನಿನಗೆ. ನಾನು ಹೇಳುದು ಇತ್ತು ಮಾರ್ರೆ. ಆಗ ಅವ್ರು ಕೊಟ್ಟಿದ್ರಲ್ಲ ಅವ್ರಿಗೆ ಪಶ್ಚಾತ್ತಾಪ ಎನ್ನುವಂತ ನರ ಅಂತ ಹೇಳಿದ್ದು ನಾನು. ಮೈಯಲ್ಲಿ ನರ ಇಲ್ಲ ಅಂತ ಹೇಳಿದ್ದ. ಮತ್ತೆ ನರ ದೌರ್ಬಲ್ಯ ಉಂಟು ನನಗೆ ಗೊತ್ತಿಲ್ಲ. ಆ ಪ್ರಶ್ನೆ ಬೇರೆ. ನಾನು ಯಾಕೆ? ನಾನು ವೈದ್ಯ ಅಲ್ಲ. ನಿನ್ನನ್ನು ಪೂಜಿಸ್ತೇನೆ. ನನ್ನನ್ನು ಪೂಜೆ ಮಾಡುವುದು ಬೇಡ. ನಿನ್ನಂತ ಕೆಟ್ಟವರು ನನ್ನನ್ನು ಪೂಜೆ ಮಾಡುವುದು ಬೇಡ. ಆಯ್ತು. ಒಳ್ಳೆಯವರು 4 ಹೆಸರನ್ನು ಹಾಕಿದ್ರು ಸಾಕಾಗ್ತದೆ. ನಾ ತೆಂಗಿನಕಾಯಿ ಹಾಕ್ತೇನೆ. ಯಾವುದು? ನಿಮಗೆ ಪ್ರೀತಿಯಾದ ಸೇವೆ ಕೊಡ್ತೇನೆ. ಪ್ರೀತ್ಯರ್ಥವಂತಹ ಸೇವೆ ನನ್ನ ಪಾಲಿಗೆ ಕೊಡಬಹುದು. ಆದರದ ಮಾತ್ರ ನಿನ್ನ ಪಾಲಿಗೆ ಹೇಳ್ತಾ ಇದ್ದೇನೆ. ಬದಲಾವಣೆ ಆಗ್ತೇನೆ. ಬದಲಾವಣೆ ಆಗಬೇಕು. ಅವಕಾಶ ಕೊಡ್ಬೇಕು. ಅವಕಾಶ ಕೊಟ್ಟದ್ದೇ ಹೆಚ್ಚಾಯ್ತು ನೀವು. ಅಲ್ಲ, ಇನ್ನೊಂದು ಅವಕಾಶ ಕೊಟ್ಟು ನೋಡಿ. ನಾ ಇನ್ನು ಈ ರೀತಿಯದ್ದು ಕೆಟ್ಟ ಕೆಲಸ ಮಾಡುವುದೇ ಇಲ್ಲ. ಕೆಟ್ಟ ಕೆಲಸ ಮಾಡುವುದಿಲ್ಲ ಎನ್ನುವಾಗ ನನಗೆ ನಂಬಿಕೆ ಬರಬೇಕು ಅಂತ ನಿನ್ನ ಬಾಯಿಗೆ ಅರ್ಥ ಮಾತು ಬರಬೇಕು. ಹೇಳ್ತೇನೆ. ನಾನು ಈ ಪ್ರಪಂಚಕ್ಕೆ ಬಂದು, ಈ ದೇಶಕ್ಕೆ ಬಂದು ಇಲ್ಲಿರುವ ಹೆಣ್ಣಿನ ಮೇಲೆ ಆಸೆ ಪಟ್ರೆ, ಇಲ್ಲಿರುವ ಮಣ್ಣಿನ ಮೇಲೆ ಆಸೆ ಪಟ್ರೆ, ಇಲ್ಲಿರುವ ಹೊನ್ನಿನ ಮೇಲೆ ಆಸೆ ಪಟ್ರೆ ನೋಡಿಕೊಂಡು ಸುಮ್ಮನೆ ಉಳಿಲಿಕ್ಕೆ ಇದ್ಯಾವುದೋ ಪಾಪಿಗಳು ಹುಟ್ಟಿರುವಂತಹ ಪಾಪಿ ದೇಶವಲ್ಲ. ದೈವ ದೇವರುಗಳು ಕಲೆಕಾಣಿಕ ತುಂಬಿರುವ ಹಿಂದೂಸ್ತಾನ ಎನ್ನುವುದನ್ನ ನಾ ಇವತ್ತು ಅರಿತುಕೊಂಡೆ. ದೇವರು ಇವತ್ತು ಅರಿತುಕೊಂಡೆ ಅಂತ ಆದ್ರೆ, ಇಷ್ಟು ಕಾಲಕ್ಕೂ ನಿನ್ನ ತಲೆಗೆ ಆ ವಿಷಯ ಬರಲಿಲ್ಲ ಅಂತ ಆದ್ರೆ ಯಾಕೆ ಬರಲಿಲ್ಲ? ನಿನ್ನ ಪೆಟ್ಟು ಬಿದ್ದ ಮೇಲೆ ನನಗೆ ಆ ರೀತಿಯಾದ ಜ್ಞಾನೋದಯವಾದದ್ದು. ಪ್ರಪಂಚ ಎಲ್ಲವೂ ನಿನ್ನ ಹಿಡಿತದಲ್ಲಿರುವುದು. ನೀ ದೇವರು, ನಾವು ನೀ ಆಡಿಸಿದಂತೆ ಆಟ ಆಡುವಂತ ನಾವು ಬೊಂಬೆಗಳು. ಹಾಗಾಗಿ ನಂದು ತಪ್ಪಾಯ್ತು. ನಾನು ಮಾಡುದು. ನೀ ಮಾಡಿದ್ದೆಲ್ಲ ತಪ್ಪಿಗೆ ಕೊನೆ ದೇವರಿಗೆ ಹೇಳು. ನೀ ಸೂತ್ರಧಾರಿ, ನಾ ಪಾತ್ರಧಾರಿ. ನೀ ಮಾಡಿಸಿದ್ರೆ ನಾ ಮಾಡಿದೆ ಅಂತ.
ಇನ್ನೂ ಮುಗಿಲಿಲ್ಲ. ಅದು ಬೆಳತರಿ ಉಂಟು. ಇಲ್ಲಪ್ಪ, ನಂಗೆ ಎಂತ ಹರಕೆ ಉಂಟ ನಂದು. ಅದಲ್ಲ ದೇವ್ರೆ, ನಾ ಜೀವನದಲ್ಲಿ ಇಷ್ಟು ಹಾಳಾಗ್ಲಿಕ್ಕೆ ಇನ್ನೊಂದು ಕಾರಣ ಉಂಟು. ನಾ ಸಣ್ಣದಿರುವಾಗ ಈ ಪುರಾಣ ಕಥೆಗಳಲ್ಲಿ ಬರುವ ಒಳ್ಳೆ ಒಳ್ಳೆಯವರ ಕಥೆಯನ್ನು ಕೇಳಿ ಬೆಳೆದವಲ್ಲ. ನಾನು ಈ ಕಥಾನಕದಲ್ಲಿ ಬರುವಂತ ಖಳನಾಯಕರ ಪಾತ್ರವನ್ನ ಕೇಳಿ ಕೇಳಿಯೇ ಬೆಳೆದವ. ಅದರಲ್ಲಿ ಒಬ್ಬರ ಉದಾಹರಣೆಯನ್ನು ಕೊಡಬಲ್ಲೆ. ಹಿಂದೊಬ್ಬನಿದ್ದನಂತೆ, 10 ತಲೆಯ ವ್ಯಕ್ತಿ, ಪುಷ್ಪಕ ವಿಮಾನದಲ್ಲಿ ಹೆಣ್ಣನ್ನು ಅಪಹರಿಸಿಕೊಂಡು ಹೋದವ. ಯಾರವ? ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಯಾರು? ಪ್ರಜ್ವಲ್ ರೇವಣ್ಣ ಅವ ಈ ಕಾಲಕ್ಕಿರಬಹುದೇನೋ. ಅಲ್ಲ, ಆ ಕಾಲದಲ್ಲಿ ಅಪಹರಿಸಿಕೊಂಡು ಹೋದವ ಚಂದ್ರರಾವಣ. ಓ ಪ್ರಜ್ವಲ್ ರೇವಣ್ಣ ಅಲ್ಲ, ಚಂದ್ರರಾವಣ. ಅಲ್ಲೂ ಬಾಯ್ತು ಇಲ್ಲೂ ಬಾಯ್ತು, ತಪ್ಪಾಯ್ತು. ತಪ್ಪಾಯ್ತಿಲ್ವಾ? ಈಗ ಒಪ್ಪಿಕೊಳ್ತಾ ಇದ್ದೀಯ. ಅದನ್ನು ಮಾತನ್ನು ಹೇಳ್ತಾ ಇದ್ದೀಯ. ಯಾವ ಕಾಲಕ್ಕೂ ಕೂಡ ಹಣದ ಆಸೆಗಾಗಿ ದೇವರನ್ನು ಹಾಗೂ ದೈವವನ್ನ ನಿಂದಿಸುವಂತಹ ಕಾರ್ಯವನ್ನ ಅಥವಾ ನಂಬುತ್ತಾರೆ ಎನ್ನುವ ಹಾಗಿರುವಂತಹ ಜನರನ್ನ ಅವರ ನಂಬಿಕೆಯ ಮೇಲೆ ಯಾವ ಕಾಲಕ್ಕೂ ಸವಾರಿಯನ್ನ ಮಾಡಲೇ ಬೇಡ. ಒಂದು ವೇಳೆ ನೀವು ಸವಾರಿಯನ್ನ ಮಾಡಿದೆ ಎನ್ನುವ ಹಾಗೆ ಇದ್ರೆ ದೈವಲ್ಲ ದೇವರಲ್ಲ, ನಿನ್ನನ್ನು ಹಿಂಬಾಲಿಸಿಕೊಂಡು ಬಂದ ಜನರೇ ನಿನ್ನ ಹೊಡೆದುಕೊಂಡಾಗ್ತಾರೆ. ಯಾವ ಕಾರಣಕ್ಕೂ ಇನ್ನು ನಾನು ಹಣದ ಆಸೆಗೋಸ್ಕರ ಕೆಟ್ಟ ಮಾರ್ಗವನ್ನು ಹಿಡಿಯುವುದಿಲ್ಲ. ಇನ್ನು ಮುಂದೆ ನನಗೆ ಹಣ ಬೇಡ. ಹಾಗಾದ್ರೆ ಏನ್ ಮಾಡುದಲ್ಲ, ಮುಂದೆ ಸೇವೆಯೋ ಅಲ್ಲಪ್ಪ, ಮತ್ತೆ ಹಣ ಬೇಡ ಅಂದಲ್ಲಿ ಮತ್ತೊಂದು ಉಂಟಲ್ವೇ, ಫೋನ್ ಪೇ. ನಾ ಕನ್ನಡದಲ್ಲಿ ಕತ್ತರಿಸಿ ಆಗುತ್ತೆ. ಹಾಗಲ್ಲ. ಆದ್ರೂ ಒಂದು ನಾನು ಯಾಕೆ ನಿಮ್ಗೆ ಹೊಡಿಲಿಲ್ಲ, ನಿಮ್ಗೆ ಯಾವುದೇ ರೀತಿ ಶಿಕ್ಷೆ ಕೊಡ್ಲಿಲ್ಲ.